ಲ್ಯಾಂಡ್ ಲಾರ್ಡ್ ಇದು ಜಡೇಶ್ ಕೆಂಪಿ ಅವರು ಬರೆದು ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಅಂಡ್ ಈ ಸಿನಿಮಾದ ಮೇನ್ ಲೀಡ್ ಅಲ್ಲಿ ದುನಿಯಾ ವಿಜಯ್ ಅವರು, ರಚಿತಾ ರಾಮ್ ಅವರು ಅಂಡ್ ರಾಜ್ಬಿ ಶೆಟ್ಟಿ ಅವರು ಕಾಣಿಸ್ಕೊಂಡಿದ್ದಾರೆ. ಅಂಡ್ ಈ ಸಿನಿಮಾದಲ್ಲಿ ಇರತಕ್ಕಂತ ಸಾಕಷ್ಟು ಪಾತ್ರಗಳು ಹೈಲೈಟ್ ಆಗ್ತವೆ. ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆಯಿಂದನೂ ನನಗೆ ಈ ಸಿನಿಮಾ ಮೇಲೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಅನ್ನೋದಿತ್ತು. ಸೊ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಯ್ತಾ ಅಂತ ಕೇಳೋದಾದ್ರೆ ಆಲ್ಮೋಸ್ಟ್ ರೀಚ್ ಆಯ್ತು ಅಂತ ಹೇಳ್ತೀನಿ. ಸಿನಿಮಾ ನೋಡಿದ್ದಾಯ್ತು, ಸಿನಿಮಾ ನನಗೆ ಕೊಟ್ಟಂತಹ ಅನುಭವನ ಹೇಳ್ತೀನಿ. ಅದಕ್ಕೂ ಮುಂಚೆ ನೀವೇನಾದ್ರೂ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ಇನ್ನು ಈ ಸಿನಿಮಾದ ಆನ್‌ಲೈನ್ ಸ್ಟೋರಿ ಕಡೆ ಬರೋದಾದ್ರೆ, ಈ ಸಿನಿಮಾದ ಮುಖ್ಯ ಪಾತ್ರಧಾರಿ ಹೆಸರು ರಾಚಯ್ಯ ಅಂತ. ಸೊ ರಾಚಯ್ಯನ ತಂದೆ ಇಡೀ ಜೀವನ ಪೂರ್ತಿ ಸಂಪಾದಿಸಿದಂತಹ 2 ಎಕರೆ ಜಮೀನು ಆತ ಸತ್ತ ಮೇಲೆ ತನ್ನ ಮಗನಿಗೆ ಸಿಗೋದಿಲ್ಲ. ಸೊ ಹೀಗಿರ್ಬೇಕಾದ್ರೆ ಆತನ ತಾಯಿ, ನೀನು ಆ 2 ಎಕರೆ ಜಮೀನನ್ನು ಸಂಪಾದಿಸೋವರೆಗೂ ನನ್ನ ಕೈ ತುತ್ತು ನಿನಗೆ ಸಿಗೋದಿಲ್ಲ ಅಂತ ಹೇಳ್ತಾರೆ. ಸೊ ಈಗ ರಾಚಯ್ಯನ ಗುರಿ 2 ಎಕರೆ ಜಮೀನನ್ನು ಸಂಪಾದಿಸೋದಾಗಿರುತ್ತೆ. ಸೊ ಈ ಗುರಿಯಲ್ಲಿ ಇನ್ನು ಯಾವೆಲ್ಲ ಕಥೆಗಳು ಓಪನ್ ಆಗಿ ಈ ಕಥೆ ಎಲ್ಲೋಗಿ ಮುಟ್ಟುತ್ತೆ ಅನ್ನೋದನ್ನ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಇನ್ನು ಈ ಸಿನಿಮಾದ ಪಾಸಿಟಿವ್ಸ್ ಕಡೆ ಮಾತಾಡೋದಾದ್ರೆ, ಮೊದಲಿಗೆ ಇದರ ರೈಟಿಂಗ್, ಅದರಲ್ಲೂ ಫಸ್ಟ್ ಹಾಫ್ ನಲ್ಲಿ ಇದ್ದಂತಹ ರೈಟಿಂಗ್ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲಿ ಒಂದು ಎಂಗೇಜಿಂಗ್ ರೈಟಿಂಗ್ ಇದೆ. ಆ ಕ್ಯಾರೆಕ್ಟರ್ನ ಎಸ್ಟಾಬ್ಲಿಷ್ ಮಾಡಿರೋ ರೀತಿ ಆಗಿರ್ಬೋದು, ಅದರಲ್ಲೂ ರಾಜ್ಬಿ ಶೆಟ್ಟಿ ಅವ್ರನ್ನ ಎಸ್ಟಾಬ್ಲಿಷ್ ಮಾಡಿರೋ ರೀತಿ, ಅವ್ರನ್ನ ತೋರಿಸಿರೋ ರೀತಿ, ಅಂಡ್ ಅದಕ್ಕೆ ಆಡ್ ಆಗಿರ್ತಕ್ಕಂಥ ಅಷ್ಟು ಕಥೆಗಳು ತುಂಬಾ ಚೆನ್ನಾಗಿದ್ವು. ಅಂಡ್ ಅದರಲ್ಲಿದ್ದಂತಹ ರೈಟಿಂಗ್ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಅಂಡ್ ಆ ಊರ್ ಬಸವಿ ಆರ್ ಏನೋ ಅದ್ರ ನೇಮ್ ಇದೆ. ಸೊ ಅಲ್ಲಿದ್ದಂತಹ ಪೋರ್ಷನ್ಸ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಅಂಡ್ ಆ ಪೊಲೀಸ್ ಸ್ಟೇಷನ್‌ಗೆ ಇದ್ದಂತಹ ಹಿಸ್ಟರಿ ಅಂಡ್ ಅಲ್ಲಿದ್ದಂತಹ ಪಾತ್ರಗಳು, ಆ ಪಾತ್ರಗಳನ್ನ ಬರ್ದಿರೋ ರೀತಿನೂ ಕೂಡ ತುಂಬಾ ಚೆನ್ನಾಗಿತ್ತು. ಅಂಡ್ ಮೇನ್ಲಿ ಆ ಪಂಚಾಯ್ತಿ ತೀರ್ಪು, ಆ ಲ್ಯಾಂಡ್ ಲಾರ್ಡ್ ತೀರ್ಪು ಏನಿದೆ, ಸೊ ಅಷ್ಟೆಲ್ಲ ನೋಡ್ತಾ ಇರ್ಬೇಕಾದ್ರೆ ನಾವು ಆದಷ್ಟು ಬೇಗ ಆ ವರ್ಡ್‌ಗೆ ನಾವು ಎಂಟ್ರಿ ಆಗ್ತಿದ್ವಿ. ಸೊ ಇಷ್ಟರಲ್ಲೆಲ್ಲೂ ಕೂಡ ರೊಟೀನ್ ರೈಟಿಂಗ್ ಕಾಣ್ಲಿಲ್ಲ. ಒಂದು ಫ್ರೆಶ್ ರೈಟಿಂಗ್ ಅಂತ ಅನ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಎಂಗೇಜಿಂಗ್ ರೈಟಿಂಗ್ ನಾವು ಫಸ್ಟ್ ಹಾಫ್‌ನಲ್ಲಿ ನೋಡ್ಬೋದು. ಸೊ ಇದನ್ನ ಬಿಟ್ರೆ ಅಪ್ಪ ಮಗಳ ಬಾಂಡಿಂಗ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಅದರಲ್ಲೂ ಆ ಮಗಳ ಕ್ಯಾರೆಕ್ಟರ್‌ಗೆ ತುಂಬಾ ಸ್ಪೇಸ್ ಇದೆ. ಡೌನ್‌ಫಾಲ್ ಆಗಿರ್ಬೋದು, ರೈಸ್ ಆಗಿರ್ಬೋದು, ಲವ್ ಆಗಿರ್ಬೋದು. ಸೊ ಈ ರೀತಿ ಇದ್ದಂತಹ ಸ್ಪೇಸ್‌ನ ಅವ್ರು ತುಂಬಾ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ ಹೇಳ್ತೀನಿ. ಅಂಡ್ ಆ ಪುಟ್ಟಮ್ಮ ಕ್ಯಾರೆಕ್ಟರ್ ಅಂಡ್ ಅದ್ರ ಸುತ್ತ ಬರ್ದಿದ್ದಂತಹ ರೈಟಿಂಗ್ ತುಂಬಾ ಚೆನ್ನಾಗಿದೆ. ಮೇನ್ಲಿ ಆಕ್ಷನ್ ಡ್ರಾಮಾ ಸಿನಿಮಾದಲ್ಲಿ ಒಂದು ಎಮೋಷನ್‌ನ ನಾವು ಯಾವ ರೀತಿ ತೋರಿಸಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಎಸ್ಪೆಷಲಿ ಆ ಹಾಸ್ಪಿಟಲ್ ಸಿಚುಯೇಷನ್ ಏನಿದೆ, ಸೊ ಅದನ್ನ ಎಸ್ಟಾಬ್ಲಿಷ್ ಮಾಡಿರೋ ರೀತಿ, ಅಲ್ಲಿದ್ದಂತಹ ರೈಟಿಂಗ್ ತುಂಬಾ ಚೆನ್ನಾಗಿತ್ತು. ಅದ್ ಯಾವ ರೀತಿ ಇತ್ತು ಅನ್ನೋದಾದ್ರೆ, ಸೊ ಇವಾಗ ನಮ್ಮ ರಾಚಯ್ಯ ರೈಸ್ ಆಗ್ತಾನೆ ಅನ್ನೋದು. ಸೊ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಆಕ್ಷನ್‌ಗೆ ಆಡಿಯನ್ಸ್ ರೆಡಿ ಆಗ್ತಾ ಇದ್ರು. ಸೊ ಇದನ್ನ ಬಿಟ್ರೆ ಪ್ರೀ ಇಂಟರ್ವಲ್ ನಲ್ಲಿ ಇದ್ದಂತಹ ಆ ಫ್ಲಾಶ್ ಬ್ಯಾಕ್ ಎಪಿಸೋಡ್ ಅಂಡ್ ಇಂಟರ್ವಲ್ ಅಲ್ಲಿ ಇದ್ದಂತಹ ಆ ಮಾಸ್ ಫೈಟ್ ಏನಿದೆ ತುಂಬಾ ಚೆನ್ನಾಗಿತ್ತು. ಸೊ ಇಲ್ಲಿದ್ದಂತಹ ರೈಟಿಂಗ್ ಅಂಡ್ ಆ ಟೈಟ್ ಸ್ಕ್ರೀನ್ ಪ್ಲೇ ಸಿನಿಮಾಗೆ ಬಿಗ್ಗೆಸ್ಟ್ ಪಾಸಿಟಿವ್ ಅಂತ ಹೇಳ್ತೀನಿ. ಸೊ ಹೀಗೆ ಒಂದು ಕ್ವೆಶ್ಚನ್ ಮಾರ್ಕ್ ಅಲ್ಲಿ ಇಂಟರ್ವಲ್ ಬಂದು ನಿಂತ್ಕೊಳ್ಳುತ್ತೆ. ಇನ್ನು ಉಮಾಶ್ರೀ ಮೇಡಮ್ ಅವರು, ನಾನು ಟ್ರೇಲರ್ ನಲ್ಲೇ ಮೆನ್ಷನ್ ಮಾಡಿ ಹೇಳಿದ್ದೆ. ನಾನು ಪ್ರೀವಿಯಸ್ ಪಾಯಿಂಟ್ ಏನ್ ಹೇಳಿದೆ, ಅದು ಪ್ರೀ ಇಂಟರ್ವಲ್ ಫ್ಲಾಶ್ ಬ್ಯಾಕ್ ಎಪಿಸೋಡ್ ಇದೆಯಲ್ಲ, ಸೊ ಅಲ್ಲಿ ಹೈ ಮೂಮೆಂಟ್ ಸಿಗೋದಕ್ಕೆ ಉಮಾಶ್ರೀ ಮೇಡಮ್ ಅವರ ಕಾಂಟ್ರಿಬ್ಯೂಷನ್ ತುಂಬಾ ದೊಡ್ಡದು ಅಂತ ಹೇಳ್ತೀನಿ. ಏನ್ ಎನರ್ಜಿಲಿ ಪ್ರೆಸೆಂಟ್ ಮಾಡಿದ್ದಾರೆ ಗುರು, ಬೆಂಕಿ. ಅಂಡ್ ಆ ತಾಯಿ ಮತ್ತೆ ಮಗನ ಆ ಎಮೋಷನ್ ತುಂಬಾ ಚೆನ್ನಾಗಿ ವರ್ಕ್ ಆಯ್ತು. ಮೇನ್ಲಿ ಈ ಸಿನಿಮಾ ಆಡಿಯನ್ಸ್‌ಗೆ ಎಮೋಷನಲಿ ಕನೆಕ್ಟ್ ಆಗುತ್ತೆ. ಅದೇ ಈ ಸಿನಿಮಾಗೆ ಬಿಗ್ಗೆಸ್ಟ್ ಪಾಸಿಟಿವ್ ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾದ ಡೈಲಾಗ್ ರೈಟಿಂಗ್, ನಾನು ಟ್ರೇಲರ್‌ನಲ್ಲೂ ಕೂಡ ಇದನ್ನ ಮೆನ್ಷನ್ ಮಾಡಿ ಹೇಳಿದ್ದೆ. ಸೊ ಇಲ್ಲಿರ್ತಕ್ಕಂಥ ಡೈಲಾಗ್ಸ್ ಯಾವ ರೀತಿ ಇದಾವೆ ಅಂದ್ರೆ ವೇಟಬಲ್ ವರ್ಡ್ಸ್ ಅಂತ ಹೇಳ್ಬೋದು. ಟ್ರೇಲರ್‌ನಲ್ಲೇ ಹೇಳಿದ್ದೆ. ಸೊ ಈಗಲೂ ಹೇಳ್ತೀನಿ, ಡೈಲಾಗ್ ರೈಟರ್‌ಗೆ ಒಂದು ಕ್ರೆಡಿಟ್ ಹೋಗ್ಲೇಬೇಕು. ಅಂಡ್ ಇದನ್ನ ಬಿಟ್ರೆ ಫ್ಲಾಶ್ ಬ್ಯಾಕ್ ಎಪಿಸೋಡ್ ಏನಿದೆ, ಅದನ್ನ ಒಂದೇ ಕಡೆ ಲೊಕೇಟ್ ಮಾಡದೆ ಅದನ್ನ ಡಿವೈಡ್ ಮಾಡಿ ಅಲ್ಲಲ್ಲಿ ಲೊಕೇಟ್ ಮಾಡಿದ್ದಾರೆ. ಸೊ ಅದರಿಂದ ಎಲ್ಲೂ ಕೂಡ ಫ್ಲಾಟ್ ಫೀಲ್ ಕೊಡೋದಿಲ್ಲ. ಸೊ ಇದು ಕೂಡ ಪಾಸಿಟಿವ್ ಅಂತ ಮೆನ್ಷನ್ ಮಾಡ್ಬೋದು. ಸೊ ಇಷ್ಟನ್ನ ಬಿಟ್ರೆ ಇನ್ನು ಆ ಕ್ಲೈಮ್ಯಾಕ್ಸ್ ಅಲ್ಲಿ ಇದ್ದಂತಹ ಒನ್ ಹ್ಯಾಂಡ್ ಫೈಟ್, ಅಂದ್ರೆ ಇಬ್ಬರ ಕಾಳಗ ಏನು, ರಾಜ್ಬಿ ಶೆಟ್ಟಿ ಅವರು ಜೊತೆಗೆ ದುನಿಯಾ ವಿಜಯ್ ಅವರು, ತುಂಬಾ ಚೆನ್ನಾಗಿತ್ತು ಅದು ನೋಡೋದಕ್ಕೆ. ಸೊ ಇದಿಷ್ಟು ಪಾಸಿಟಿವ್ಸ್ ಆದ್ರೆ, ಇನ್ನು ಈ ಸಿನಿಮಾದ ನೆಗೆಟಿವ್ಸ್ ಕಡೆ ಮಾತಾಡೋದಾದ್ರೆ, ನೆಗೆಟಿವ್ಸ್ ಅಂತ ಅಂದ್ರೆ ಸಿನಿಮಾ ಎಲ್ಲೂ ಕೂಡ ಕೈ ಮೀರಿ ಹೋಗಿಲ್ಲ. ಇನ್ನು ಏನ್ ಬೆಟರ್ ಆಗ್ಬೋದಾಗಿತ್ತು ಅಂತ ಹೇಳ್ತೀನಿ. ಮೊದಲಿಗೆ ಇದರ ರೈಟಿಂಗ್, ಮೇನ್ಲಿ ಸೆಕೆಂಡ್ ಹಾಫ್ ನಲ್ಲಿ ನೀವು ಎಂಗೇಜಿಂಗ್ ರೈಟಿಂಗ್ ನ ನೋಡಬಹುದು, ಬಟ್ ಇಂಟೆಲಿಜೆಂಟ್ ರೈಟಿಂಗ್ ನೋಡೋದಕ್ಕೆ ಸಿಗೋದಿಲ್ಲ. ಇಂಟೆಲಿಜೆಂಟ್ ರೈಟಿಂಗ್ ಅಂದ್ರೆ ಅನ್‌ಪ್ರೆಡಿಕ್ಟಬಲ್ ರೈಟಿಂಗ್ ಸಿಗೋದಿಲ್ಲ. ಒಂದ್ ಪಾಯಿಂಟಿಗೆ ಬಂದಾದ್ಮೇಲೆ ಪ್ರೆಡಿಕ್ಟಬಲ್ ಅಂತ ಅನ್ಸ್ಬಿಡುತ್ತೆ. ಅದೇ ರೊಟೀನ್ ಫೀಲ್ ಕೊಟ್ಬಿಡುತ್ತೆ. ಪರ್ಸನಲಿ ನನ್ಗೆ ಆ ಪೊಲೀಸ್ ಸ್ಟೇಷನ್ ಸೀನ್ ಆಗಿರ್ಬೋದು ಅಥವಾ ಆ ಹೋರಾಟದ ಸೀನ್ ಆಗಿರ್ಬೋದು, ಮ್ಯಾಕ್ಸಿಮಮ್ ಕಾಟೇರ ಸಿನಿಮಾನೇ ನೆನಪಾಯ್ತು. ಸೊ ಅಲ್ಲಿ ಅನ್‌ಪ್ರೆಡಿಕ್ಟಬಲ್ ರೈಟಿಂಗ್ ಇದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ಪ್ರೀ ಕ್ಲೈಮ್ಯಾಕ್ಸ್ ಮತ್ತೆ ಕ್ಲೈಮ್ಯಾಕ್ಸ್ ತುಂಬಾ ಇಂಪ್ಯಾಕ್ಟ್‌ಫುಲ್ ಆಗಿರ್ತಿತ್ತು. ಸೊ ಇದನ್ನ ಬಿಟ್ರೆ ಪರ್ಸನಲಿ ನನ್ಗನ್ಸಿದ್ದೇನು ಅಂದ್ರೆ, ನಮ್ಮ ರಾಚಯ್ಯನ ಗುರಿ ಇದ್ದಿದ್ದು 2 ಎಕರೆ ಜಮೀನ್ ಸಂಪಾದಿಸೋದು. ಸೊ ಆತ ತನ್ನ ಗುರಿನ ಮಾತ್ರ ಟಾರ್ಗೆಟ್ ಮಾಡಿದಿದ್ರೆ ಈ ಅಸಮಾನತೆ ಅನ್ನೋದು ಕೂಡ ಕ್ಲಿಯರ್ ಆಗ್ತಾ ಇತ್ತು. ಬಟ್ ನಮ್ಮ ರಾಚಯ್ಯ ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗೋದೇ ಇಲ್ಲ. ಅದಕ್ಕೋಸ್ಕರ ಒಂದಷ್ಟು ಕನ್ಕ್ಲೂಷನ್‌ನ ಕೊಡ್ತಾರೆ, ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅದು ಕ್ಯಾರಿ ಆಗೋದಿಲ್ಲ ಕ್ಲೈಮ್ಯಾಕ್ಸ್ ವರೆಗೂ. ಮಧ್ಯದಲ್ಲಿ ಡ್ರಾಪ್ ಮಾಡ್ತಾರೆ. ಒಂದ್ ಕಡೆಯಿಂದ ನೋಡೋದಾದ್ರೆ, ಆಸ್ತಿ ಕೇಳೋದಕ್ಕೆ ಹೋದಾಗ ಅಸಮಾನತೆ ಹೊರಗಡೆ ಬಂತು. ಅಸಮಾನತೆ ಅನ್ನೋದು ಕ್ಲಿಯರ್ ಆದಾಗ ಆಸ್ತಿ ಬರುತ್ತೆ ಅನ್ನೋದಾಗಿರ್ಬೋದು. ಸೊ ಈ ನನ್ಗನ್ಸಿದ್ದೇನು ಅಂದ್ರೆ, ಈ ಮೇನ್ ಕ್ಯಾರೆಕ್ಟರ್‌ಗೆ ತನ್ನ ಗುರಿನ ಮಾತ್ರ ಟಾರ್ಗೆಟ್ ಮಾಡೋ ರೀತಿ ಬರ್ದಿದ್ದಿದ್ರೆ ಅಸಮಾನತೆ ಅನ್ನೋದು ಕೂಡ ಕ್ಲಿಯರ್ ಆಗ್ತಾ ಇತ್ತು. ಸೊ ಇದು ನನ್ಗನ್ಸಿದ್ದು. ನೀವು ಆಲ್ರೆಡಿ ಸಿನಿಮಾನ ನೋಡಿದ್ರೆ ನಿಮ್ಗೇನ್ ಅನ್ಸ್ತು ಅಂತ ಕಮೆಂಟ್‌ನಲ್ಲಿ ತಿಳಿಸಿ. ಅಂಡ್ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.